ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಪ್ರತಿದಿನ ಪ್ರತಿ ಕ್ಷಣ ನಾವು ಭಗವಂತನಿಗೆ ಕೃತಜ್ಞರಾಗಿರ್ಬೇಕಂತೆ. ಇದರಿಂದ ಏನಾಗುತ್ತೆ ಅಂತ ಒಂದು ಪುಟ್ಟ ಕತೆ ಹೇಳ್ತಾ ಇದೆ. ಒಂದು ಮರುಭೂಮಿ, ಆ ಮರುಭೂಮಿಯಲ್ಲಿ ಒಂದು ಪುಟ್ಟ ಗುಬ್ಬಿ ಮರಿ, ಆ ಗುಬ್ಬಿ ಮರಿಯ ಪುಕ್ಕಗಳೆಲ್ಲ ಬಿದ್ದು ಹೋಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಸಾಕಷ್ಟು ಕಾಯಿಲೆಗಳು ಆವರಿಸ್ಕೊಂಡು ಬಿಟ್ಟಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಆಹಾರ ಮತ್ತು ನೀರು ಸಹ ಸಿಗ್ತಾ ಇರೋದಿಲ್ಲ. ಅದು ಬಹಳ ಕೊರಗ್ತಾ ಇರುತ್ತೆ, ಬಹಳ ನೋವನ್ನು ಅನುಭವಿಸ್ತಾ ಇರುತ್ತೆ. ಯಾಕೆ ನನಗೆ ಎಲ್ಲ ನೋವು ಅಂತ ಪ್ರತಿದಿನ ದೇವರನ್ನು ಶಪಿಸ್ತಾ ಇರುತ್ತೆ. ಅದೇ ಸಮಯಕ್ಕೆ ಒಂದು ಪಾರಿವಾಳ ಹಾರಿ ಹೋಗ್ತಾ ಇರುತ್ತೆ. ಆ ಪಕ್ಷಿಯನ್ನು ನೋಡಿ ಇದು ಕರೆಯುತ್ತೆ, ಏ ಪಾರಿವಾಳ ಬೇಗ ಬಾ ಬೇಗ ಬಾ. ಅದು ಪಾಪ ಬರುತ್ತೆ, ಹೇಳು ತಂಗಿ ಏನಾಯಿತು ಅಂತ ಕೇಳುತ್ತೆ. ಆಗ ಅದು ಹೇಳುತ್ತೆ, ಎಲ್ಲಿ ಹೋಗ್ತಾ ಇದೆಯಾ ನೀನು? ಆಗ ಅದು ಹೇಳುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನಿಂದ ಒಂದೇ ಒಂದು ಸಂದೇಶವನ್ನು ಭಗವಂತನಿಗೆ ತಲುಪಿಸ್ತೀಯಾ ಅಂತ ಕೇಳುತ್ತೆ. ಖಂಡಿತ, ಏನಾಗಬೇಕು ಹೇಳು, ನನ್ನ ಈ ಕಷ್ಟ ಎಲ್ಲ ಯಾವಾಗ ಪರಿಹಾರ ಆಗುತ್ತೆ ಅಂತ ಕೇಳು, ನನ್ನ ಕೈಲಿ ಆಗ್ತಾ ಇಲ್ಲ, ಕೊನೆ ಪಕ್ಷ ಕರ್ಕೊಂಬಿಡೋಕ್ಕಾದರೂ ಹೇಳು ಅಂತ ತುಂಬ ಬೇಸರದಿಂದ ಹೇಳುತ್ತೆ. ಅದು ಖಂಡಿತ ಅಂತ ಸ್ವರ್ಗಕ್ಕೆ ಹಾರಿ ಹೋಗುತ್ತೆ. ಸ್ವರ್ಗದಲ್ಲಿ ಮೊದಲು ಒಂದು ದೇವತೆ ಸಿಗ್ತಾಳೆ. ಆ ದೇವತೆಗೆ ಕೇಳುತ್ತೆ, ಹೀಗೆ ಭೂಲೋಕದಲ್ಲಿ ಹೀಗೆ ಒಂದು ಗುಬ್ಬಿ ಮರಿ ತುಂಬ ಕಷ್ಟಪಡ್ತಾ ಇದೆ, ಅದರ ಕಷ್ಟವನ್ನು ನನ್ನ ಕೈಲಿ ನೋಡಲಿಕ್ಕಾಗೋದಿಲ್ಲ. ಆಗ ಆ ದೇವತೆ ಹೇಳ್ತಾಳೆ, ನೋಡು, ಅದರ ಕಷ್ಟ ಇನ್ನೂ 10 ವರ್ಷಗಳ ಕಾಲ ಇದೆ. ಆಗ ಪಾರಿವಾಳ ಬೇಜಾರಾಗುತ್ತೆ, ಅಯ್ಯೋ, ನಾನು ಹೋಗಿ ಅದಕ್ಕೆ ಇನ್ನೂ ನೀನು 10 ವರ್ಷ ಹೀಗೆ ಅನುಭವಿಸ್ಬೇಕು ಅಂತ ನನಗೆ ಹೇಗೆ ಹೇಳಲಿ, ನನಗದಕ್ಕಿಷ್ಟ ಇಲ್ಲ. ಆಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆ ದೇವತೆ ಹೇಳ್ತಾಳೆ, ಒಂದು ಕೆಲಸ ಮಾಡು, ಪ್ರತಿಯೊಂದಕ್ಕೂ ಭಗವಂತನಿಗೆ ಧನ್ಯವಾದ ಹೇಳೋದಕ್ಕೆ ಹೇಳು, ಅದರಿಂದ ಅದರ ಜೀವನ ಬದಲಾಗತ್ತೆ ಅಂತ ಹೇಳ್ತಾಳೆ. ಓ, ಇದು ಚೆನ್ನಾಗಿದೆ ಅಂತ ತಕ್ಷಣ ಹಾರಿ ಹೋಗಿ ಆ ಗುಬ್ಬಿಗೆ ಹೇಳುತ್ತೆ, ನೋಡು, ಎಲ್ಲ ಸರಿ ಹೋಗುತ್ತಂತೆ, ನೀನು ಪ್ರತಿಯೊಂದಕ್ಕೂ ಧನ್ಯವಾದವನ್ನು ಹೇಳಬೇಕಂತೆ. ಗುಬ್ಬಿ ಖುಷಿಯಾಗಿ, ಹೌದಾ, ಸರಿ, ಖಂಡಿತ ಹೇಳ್ತೀನಿ ಅಂತ ಅಂದ್ಬಿಟ್ಟು ಎಷ್ಟೋ ಸಾರಿ ಅದರ ಕಾಯಿಲೆಗಳು ಅದನ್ನು ಕಿತ್ತು ತಿಂತಾ ಇರುತ್ತಂತೆ, ತುಂಬ ನೋವು ಅನುಭವಿಸ್ತಾ ಇರುತ್ತಂತೆ. ಆದರೂ ಸಹ ಆ ಗುಬ್ಬಿ ಮರಿ, ಭಗವಂತ ಧನ್ಯವಾದ, ನನಗೆ ಇಷ್ಟೊಂದು ಒಳ್ಳೆಯ ಜೀವನ ಕೊಟ್ಟಿದ್ಯಾ ಅಂತ ಹೇಳತ್ತಂತೆ. ಹಾಗೆ ಆ ಮರುಭೂಮಿನಲ್ಲಿ ಕುಡಿಯೋದಕ್ಕೆ ನೀರೇ ಇರೋದಿಲ್ಲ, ಅದಕ್ಕೆ ಬಾಯಾರಿಕೆ ಆಗ್ತಿರುತ್ತೆ. ಆದರೂ ಸಹ ಅದು, ಭಗವಂತ ಧನ್ಯವಾದ, ನನಗೇನೋ ನೀನು ಒಳ್ಳೇದು ಮಾಡ್ತಾ ಇದೆಯಾ, ತಿನ್ನೋದಕ್ಕೆ ಆಹಾರ ಇರೋದಿಲ್ಲ, ಆದರೂ ಧನ್ಯವಾದ, ಪ್ರತಿಯೊಂದಕ್ಕೂ ಅದು ಧನ್ಯವಾದ ಧನ್ಯವಾದ ಅಂತ ಹೇಳ್ತಾನೆ ಇರುತ್ತಂತೆ. ಇದ್ದಕ್ಕಿದ್ದ ಹಾಗೆ ಮ್ಯಾಜಿಕ್ ಥರ ಅದರ ಎಲ್ಲ ರೋಗಭರಿತವಾದ ಪುಕ್ಕಗಳು ಬಿದ್ದು ಹೋಗಿ ಒಳ್ಳೆಯ ಆರೋಗ್ಯವಾದ ರೆಕ್ಕೆ ಅದಕ್ಕೆ ಬರುತ್ತಂತೆ. ಅಷ್ಟೇ ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಆ ಮರುಭೂಮಿಯಲ್ಲಿ ಮೋಡ ಕವಿದ ವಾತಾವರಣವಾಗಿ ಮಳೆ ಬರುತ್ತಂತೆ. ಆ ಮಳೆಯಿಂದ ಆ ಮರುಭೂಮಿ ಹಚ್ಚ ಹಸಿರಾಗತ್ತಂತೆ. ಜಸ್ಟ್ 10 ದಿನದಲ್ಲಿ ಈ ರೀತಿ ಎಲ್ಲ ಆಗಿಬಿಡುತ್ತಂತೆ. 10 ದಿನ ಆದಮೇಲೆ ಅದೇ ಪಾರಿವಾಳ ಬರ್ತಾ ಇರುತ್ತೆ. ಅದಕ್ಕೆ ಈ ಗುಬ್ಬಿಯನ್ನು ನೋಡಿ ಫುಲ್ ಖುಷಿ ಆಗುತ್ತೆ, ಆಶ್ಚರ್ಯ ಸಹ ಆಗುತ್ತೆ. ತಕ್ಷಣ ದೇವತೆಗೆ ಹೋಗಿ ಹೇಳುತ್ತಂತೆ, ಅಲ್ಲ, ಇನ್ನೂ 10 ವರ್ಷ ಅದು ನೋವಿನಿಂದ ಅನುಭವಿಸ್ಬೇಕು ಅಂತಿದ್ದೆ, ಆದರೆ 10 ದಿನದಲ್ಲಿ ಹೇಗೆ ಇದೆಲ್ಲ ಸಾಧ್ಯ? ಆಗ ಆ ದೇವತೆ ಹೇಳ್ತಾಳಂತೆ, ನಿಷ್ಕಾಮವಾಗಿ ಭಗವಂತನಿಗೆ ಪ್ರತಿಯೊಂದು ಬಾರಿಯೂ ಧನ್ಯವಾದ ಹೇಳುತ್ತಾ ಇದ್ದ ಆ ಪಕ್ಷಿಯ ಕಷ್ಟಗಳೆಲ್ಲ 10 ವರ್ಷ ಇದ್ದಿದ್ದು 10 ದಿನಕ್ಕೆ ಪರಿಹಾರ ಆಯಿತು ಅಂತ. ಅಂದರೆ ಇದರ ಅರ್ಥ ಅಷ್ಟೇ, ಕೇವಲ ಒಳ್ಳೆಯದಾದಾಗ ಮಾತ್ರ ಭಗವಂತ ನೀನು ತುಂಬ ಒಳ್ಳೆಯವನು ಅನ್ನೋದಲ್ಲ. ನಮಗೆ ಯಾವುದೇ ಪರಿಸ್ಥಿತಿ ಇರಲಿ, ಪ್ರತಿ ಹೆಜ್ಜೆಗೆ ಭಗವಂತ ಧನ್ಯವಾದ ಅಂತ ನಾವು ನಿಷ್ಕಾಮವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ಹಾಗೂ ಸಮರ್ಪಣೆಯನ್ನು ನಮಗೆ ನಾವೇ ಭಗವಂತನಿಗೆ ಅರ್ಪಿಸ್ಕೊಳ್ಳೋದ್ರಿಂದ ಭಗವಂತ ನಮ್ಮೆಲ್ಲ ಕಷ್ಟಗಳನ್ನು ಮ್ಯಾಜಿಕ್ ಥರ ಖಂಡಿತ ಬಗೆಹರಿಸ್ತಾನೆ. ಅವನ ಮೇಲೆ ಅಚಲವಾದ ನಂಬಿಕೆ ಇರಬೇಕು ಅಷ್ಟೆ ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ಹಾಗೆ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.